ಮ್ಯಾಕ್ಸ್ ಜೊತೆ ಮಾತಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಬೇಕು, ಬಟ್ ಮ್ಯಾಕ್ಸ್ ಸಿನಿಮಾ ನೋಡಾದ್ಮೇಲೆ ಮ್ಯಾಕ್ಸಿಮಮ್ ವೈಲೆನ್ಸ್ ಇರಬೇಕು, ಮ್ಯಾಕ್ಸಿಮಮ್ ನಾಯ್ಸ್ ಇರಬೇಕು. ಎಷ್ಟೇ ಫ್ರೆಂಡ್ ಆಗಿದ್ರು ಅದೆಲ್ಲ ಥಿಯೇಟ್ರಿಗೆ ಬರೋ ತನಕ ಥಿಯೇಟ್ರಿಗೆ ಎಂಟರ್ ಆಗ್ಬೇಕಾದ್ರೆ ಆಸ್ ಅ ಫ್ಯಾನ್ ಆಗಿ ಎಂಟರ್ ಆಗೋದು, ಆಸ್ ಅ ಫ್ಯಾನ್ ಆಗಿ ಸಿನಿಮಾ ನೋಡೋದು, ಆಸ್ ಅ ಫ್ಯಾನ್ ಆಗಿ ಥಿಯೇಟ್ರಿಂದ ಆಚೆ ಹೋಗೋದು. ಯಾವುದು ಬಾಸ್ ಇಲ್ಲ, ಇನ್ಮೇಲಿಂದ ಓನ್ಲಿ ಕಿಚ್ಚ ಮಾಸ್ ಮಾತ್ರ ಅಂತ. ಅನ್ನೆಸೆಸರಿಯಾಗಿ ಇಡೀ ಸಿನಿಮಾದಲ್ಲಿ ಒಂದು ಸಾಂಗ್ ಇಟ್ಟಿಲ್ಲ, ಒಂದು ಏನೋ ಬೇಕಾಗಿದ್ದಿರೋ ಡೈಲಾಗ್ ಇಟ್ಟಿಲ್ಲ, ಯಾವುದೋ ಒಂದು ಸಡನ್ ಆಗಿ ರಿಲ್ಯಾಕ್ಸೇಷನ್ ಪಾಯಿಂಟ್ ಅಂತ ಇಟ್ಟಿಲ್ಲ. ಮಜಾ ಸಿಗದೆ ಥಿಯೇಟರ್ನಲ್ಲಿ, ಅದು OTT ನೋಡಿದ್ರು ಸಿಗಲ್ಲ, ಯಾವುದೋ ಫೋನಲ್ಲಿ ನೋಡಿದ್ರು ಸಿಗಲ್ಲ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿ ನಮಸ್ಕಾರ. ಇವತ್ತು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಬಹು ನಿರೀಕ್ಷಿತ ಮ್ಯಾಕ್ಸ್ ಸಿನಿಮಾ ಭರ್ಜರಿಯಾಗಿ ಬಿಡುಗಡೆಯಾಗಿದೆ. ಸಿನಿಮಾಗೆ ಸಂಬಂಧಪಟ್ಟಂಥ ಒಂದು ಎಕ್ಸ್ಕ್ಲೂಸಿವ್ ಅಂತ ಒಂದು ಚಿಟ್ಚಾಟ್ ಆಗುತ್ತೆ. ಪಟಾಕಿ ಹಚ್ಚುವಾಗಲೇ ಒಂದು ಕ್ರೇಜ್ ಸಖತ್ ನೋಡಿದೆ. ಹಚ್ಚುವಾಗಿದ್ದಂಥ ಕ್ರೇಜು ವಿಜಲ್ ಹೊಡಿತಾ ಇದ್ರು, ಆ ಒಂದು ರೋ ಕಂಪ್ಲೀಟ್ ಎಂಜಾಯ್ ಮಾಡ್ತಿದ್ರು. ಈ ಥರದ ಫೀಲಿಂಗ್ ಬರೋದಕ್ಕೆ 2 ರೀಸನ್. ಒಂದು ಕಿಚ್ಚನ ಮೇಲಿನ ಪ್ರೀತಿ, ಒಂದು ಜೆನ್ಯೂನ್ ಪ್ರೀತಿ. ಪ್ರದೀಪ್ ಮೇಲೆ ಯಾವ ಪ್ರೀತಿ ಅಂತ? ಜೆನ್ಯೂನ್ ಪ್ರೀತಿ ಆಸ್ ಅ ಫ್ಯಾನು. ಎಷ್ಟೇ ಫ್ರೆಂಡ್ ಆಗಿದ್ರು ಅದೆಲ್ಲ ಥಿಯೇಟ್ರಿಗೆ ಬರೋ ತನಕ ಥಿಯೇಟ್ರಿಗೆ ಎಂಟರ್ ಆಗ್ಬೇಕಾದ್ರೆ ಆಸ್ ಅ ಫ್ಯಾನ್ ಆಗಿ ಎಂಟರ್ ಆಗೋದು, ಆಸ್ ಅ ಫ್ಯಾನ್ ಆಗಿ ಸಿನಿಮಾ ನೋಡೋದು, ಆಸ್ ಅ ಫ್ಯಾನ್ ಆಗಿ ಥಿಯೇಟ್ರಿಂದ ಆಚೆ ಹೋಗೋದು. ಸೊ ಆ ಫ್ಯಾನ್ಗೆ ಈ ಸಲ ಕಂಪ್ಲೀಟ್ ಫುಲ್ ಮೀಲ್ಸ್ ಕೊಟ್ಟಿದ್ದಾರೆ. ಮ್ಯಾಕ್ಸ್ ತಂಡಕ್ಕೆ ಥ್ಯಾಂಕ್ ಯು. ಅಲ್ಲ, ಆಗಲೇ ಒಂದು ಕಮರ್ಷಿಯಲ್ ಡೈಲಾಗ್ ಕೊಡಿದ್ರಿ, ಇನ್ನು ಮುಂದೆ ಏನಾದರೂ ಬಾಸ್ ಅಲ್ಲ, ಓನ್ಲಿ ಮ್ಯಾಕ್ಸ್ ಅಂದ್ರಿ. ಇಟ್ಸ್ ಅಬೌಟ್ ರೆಸ್ಪೆಕ್ಟ್. ಇನ್ಮೇಲಿಂದ ಯಾವುದು ಬಾಸ್ ಇಲ್ಲ, ಇನ್ಮೇಲಿಂದ ಓನ್ಲಿ ಕಿಚ್ಚ ಮಾಸ್ ಮಾತ್ರ ಅಂತ. ಅಲ್ಲ, ಈ ಥರದ ಗ್ಯಾಪ್ ಆದ ನಂತರ ಅಂದರೆ ಸುದೀಪ್ ಅವ್ರ ಸಿನಿಮಾಗಳು ನೋಡ್ಬೇಕಂತ ತುಂಬ ದೊಡ್ಡ ಮಟ್ಟದ ಕ್ರೇಜ್ ಕ್ರಿಯೇಟ್ ಆಗಿರುತ್ತೆ. ಈ ಥರದೊಂದು ಸಿನಿಮಾ ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡೋರು, ಸ್ಕ್ರೀನ್ ಪ್ಲೇ ಮೇಲೆ ತಲೆಗೆ ಹೊಡೆದಂಗೆ ಸ್ಕ್ರೀನ್ ಪ್ಲೇ ಇದೆ, ಇದನ್ನು ಜನ ಮಾತಾಡ್ತಾರೆ, ಜನ ಕನೆಕ್ಟ್ ಆಗ್ತದ್ದು ಸ್ಕ್ರೀನ್ ಪ್ಲೇಗೆ. ಈ ಥರದ್ದು ಒಂದು ಮೈಂಡ್ಸೆಟ್ ಹೇಗೆ ಚೇಂಜ್ ಆಗುತ್ತೆ ಆಡಿಯನ್ಸ್ಗೆ ಅಂತ? ಸರ್, ಇವತ್ತು ವರ್ಲ್ಡ್ ಸಿನಿಮಾ ಎಕ್ಸ್ಪೋಜರ್ ಆಗಿ ಏನಾಗಿದೆ ಅಂದರೆ ಎಲ್ಲ ಬೇರೆ ಭಾಷೆಗಳು, ಫಾರಿನ್ ಲ್ಯಾಂಗ್ವೇಜು, ಅದು ಬರೀ ಇಂಗ್ಲೀಷ್ ಅಂತಲ್ಲ, ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳನ್ನ ನೋಡಿ ನಮ್ಮ ಕನ್ನಡದಲ್ಲೂ ಅದೇ ಥರ ಸಿನಿಮಾ ಬರಬೇಕು ಅನ್ನೋ ಆಸೆ ಪಡ್ತಾರೆ. ಸೊ ಹಾಗಾಗಿ 2 ಅವರ್ 12 ನಿಮಿಷದಲ್ಲಿ ಎಷ್ಟು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ, ಇನ್ಫ್ಯಾಕ್ಟ್ ನೀವು ಪಕ್ಕದಲ್ಲಿ ಬಂದಿರೋ ಫ್ರೆಂಡ್ನೂ ಮರ್ತು ಬಿಡ್ತೀರಾ. ಪಕ್ಕದಲ್ಲಿ ಯಾರು ಕರ್ಕೊಂಬಂದಿದ್ರೆ ಆ ಇಂಟರ್ವಲಲ್ಲಿ ಲೈಟ್ ಹಾಕೋ ತನಕ ಏನೂ ಮರ್ತು ಹೋಗ್ತೀರಾ. ಅದಾದಮೇಲೆ ಮತ್ತೆ ಕ್ಲೈಮ್ಯಾಕ್ಸ್ ಮುಗಿಯೋ ತನಕ ನಿಮ್ಗೇನು ಸುತ್ತಮುತ್ತ ಪ್ರಪಂಚಕ್ಕೆ ಒಂದು ಚೂರು ಡೈವರ್ಟ್ ಆಗದಿರೋ ರೀತಿಯಲ್ಲಿ 2 ಅವರ್ 12 ನಿಮಿಷ ಅಷ್ಟು ಕ್ರಿಸ್ಪ್ ಆಗಿದೆ. ಒಂದು ಸಲ ಕಣ್ಮುಚ್ಚ ಆ ಕಡೆ ತೆಗೆದ್ರೆ ಏನು ನಡೀತು ಅಂತ ಮರ್ತೋಗ್ಬಿಡುತ್ತೆ, ಅಥವಾ ಏನು ನಡೀತು ಅಂತ ಗೊತ್ತಾಗೋದಿಲ್ಲ. ಅಷ್ಟು ಫಾಸ್ಟ್ ಆಗಿರೋದ್ರಿಂದ ತುಂಬ ಜನಕ್ಕೆ ಇನ್ವಾಲ್ವ್ಮೆಂಟ್ ಆಗಿ ಎಡ್ಜ್ ಆಫ್ ಅ ಸೀಟ್ ಥ್ರಿಲ್ಲರ್ ಥರನೇ ಇರುತ್ತೆ. ಸೊ ಈ ಥರ ಸಿನಿಮಾಗಳು ಹೆಂಗೆ ಅಂತಂದರೆ ತುಂಬ ಇನ್ವಾಲ್ವ್ ಆಗಿರ್ತಾರೆ ಆಡಿಯನ್ಸು. 1 ಸೆಕೆಂಡು ಕೂಡ ಆ ಕಡೆ ಡೈವರ್ಟ್ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಅನ್ನೆಸೆಸರಿಯಾಗಿ ಇಡೀ ಸಿನಿಮಾದಲ್ಲಿ ಒಂದು ಸಾಂಗ್ ಇಟ್ಟಿಲ್ಲ, ಒಂದು ಏನೋ ಬೇಕಾಗಿದ್ದಿರೋ ಡೈಲಾಗ್ ಇಟ್ಟಿಲ್ಲ, ಯಾವುದೋ ಒಂದು ಸಡನ್ ಆಗಿ ರಿಲ್ಯಾಕ್ಸೇಷನ್ ಪಾಯಿಂಟ್ ಅಂತ ಇಟ್ಟಿಲ್ಲ. 1 ಅವರ್ 10 ನಿಮಿಷ ಫಸ್ಟ್ ಹಾಫು, 1 ಅವರ್ ಸೆಕೆಂಡ್ ಹಾಫು ಕಂಪ್ಲೀಟ್ ಜಾಮ್ ಪ್ಯಾಕ್ಡ್ ಎಂಟರ್ಟೈನರ್ ಆ್ಯಂಡ್ ಥ್ರಿಲ್ಲರ್ ಇದೆ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಆಫ್ಟರ್ ಅ ಲಾಂಗ್ ಟೈಮ್ ಅಣ್ಣನ ಈ ರೀತಿಯಲ್ಲಿ, ಈ ಅವತಾರದಲ್ಲಿ ನೋಡಿ ತುಂಬ ಖುಷಿ ಆಯಿತು. ಯಾಕೆಂದರೆ ಪ್ರತಿಯೊಂದು ಸಿನಿಮಾನು ಚೆನ್ನಾಗೇ ಮಾಡ್ಕೊಂಬರ್ತಾಯಿದ್ರು, ಬಟ್ ಎಲ್ಲೋ ಆ ವಿಂಟೇಜ್ ಕಿಚ್ಚ ಮಿಸ್ಸಿಂಗ್ ಇತ್ತು. ಅವ್ರ ಡೈಲಾಗ್ಸು, ಅವ್ರ ಸ್ಟೈಲು, ಅವರ ಫೈಟ್ಸ್ ಇರ್ಬೋದು, ಅವ್ರ ಇಂಟ್ರೊಡಕ್ಷನ್ ಇರ್ಬೋದು, ಅವರು ರೀತಿ, ಆ ಹುಚ್ಚ ಟೈಮ್ದೆಲ್ಲ ಜ್ಞಾಪಿಸ್ಕೊಂಡು ಅಲ್ಲಿಂದ ಏನು ಜರ್ನಿ ಇತ್ತು, ಸಡನ್ನಾಗಿ ಯಾಕೋ ಮಾಣಿಕ್ಯ ಆದಮೇಲೆ ಒಂಚೂರು ಅದು ಕಮ್ಮಿಯಾಗಿ ಸ್ವಲ್ಪ ಕ್ಲಾಸ್ ಕಡೆ ಹೋಗ್ತಾ ಇತ್ತು. ಸಿನಿಮಾಗಳು ಚೆನ್ನಾಗಿತ್ತು, ಬಟ್ ಅವ್ರ ಕ್ಯಾರೆಕ್ಟರೈಸೇಷನ್ ಎಲ್ಲೋ ಒಂಚೂರು ನಮಗೆ ಇನ್ನೂ ಬೇಕು ಅನ್ನಿಸ್ತಾ ಇತ್ತು. ಈ ಸಿನಿಮಾದಲ್ಲಿ ತಗೊಳ್ರಿ ಅಂತ ಕೊಟ್ಟಿದ್ದಾರೆ. ನಾನು ಒಂದು ಅಬ್ಸರ್ವ್ ಮಾಡಿದೆ, ಸುದೀಪ್ ಸರ್ ಆ ಎಂಟ್ರಿ, ಆ ಮಾಸ್ ಫಿಯರನ್ನು ಒಂದಷ್ಟು ಜನ ಮೊಬೈಲ್ ಶೂಟ್ ಮಾಡ್ಬೇಕಾದ್ರೆ ಅಕ್ಕಪಕ್ಕದವನು ಶೂಟ್ ಮಾಡಬೇಡ ಅಂತ ಹೇಳ್ತಿದ್ದ. ಈ ಒಂದು ಇಂಟರ್ನಲ್ ಒಂದು ಅಲರ್ಟ್ನೆಸ್ಸು ಆಡಿಯನ್ಸಿಗೆ ಬರ್ತಾ ಇದೆ, ಇದನ್ನು ಹೇಗೆ ಫೀಲ್ ಮಾಡ್ತೀರಿ? ಎಲ್ಲ ಎಜುಕೇಟೆಡ್ ಇದ್ದಾರೆ ಅಣ್ಣನ ಫ್ಯಾನ್ಸು. ಸೊ ಗೊತ್ತಿದೆ, ಯಾಕೆಂದರೆ ಆ ಸ್ಪಾಯ್ಲರ್ಸ್ ಇನ್ನೊಬ್ಬರು ಬಂದು ಕೂಡ ಅವರು ಅಷ್ಟೇ ಎಂಜಾಯ್ ಮಾಡ್ಬೇಕು ಥಿಯೇಟ್ರಿಗೆ ಬಂದು. ಫೋನಲ್ಲಿ ನೋಡಿ ಆ ಮಜಾ ಸಿಗಲ್ಲ. ಇವಾಗ ನೀವು ಕೂಡ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದ್ರಿ, ಆ ಮಜಾ ಸಿಗದೆ ಥಿಯೇಟ್ರ್ನಲ್ಲಿ, ಅದು OTT ನೋಡಿದ್ರು ಸಿಗಲ್ಲ, ಯಾವುದೋ ಫೋನಲ್ಲಿ ನೋಡಿದ್ರು ಸಿಗಲ್ಲ. ಸೊ ಹಾಗಾಗಿ ಫ್ಯಾನ್ಸ್ಗಳೇ ಕೂಡ ಇನ್ನೊಬ್ಬ ಫ್ಯಾನ್ಗೆ ಹೇಳ್ಕೊಡೋವಂಥ ರೀತಿ ಇದೆ. ಸೊ ಖುಷಿ ಆಯಿತು. ಆ್ಯಂಡ್ ಇಂಟ್ರೊಡಕ್ಷನ್ ಶೂಟ್ ಮಾಡೋದು ಇವತ್ತು ಏನಾಗ್ಬಿಟ್ಟಿದೆ ಅಂತಂದರೆ 2-3 ಜನ ಶೂಟ್ ಮಾಡಿದ್ರೆ ತಡಿಬೋದು, ಇಡೀ ಥಿಯೇಟ್ರ್ ಶೂಟ್ ಮಾಡ್ತಾ ಇರುತ್ತೆ. ಸೊ ಅವ್ರಿಗೂ ಒಂದು ಖುಷಿ, ಯಾಕೆಂದರೆ 2.5 ವರ್ಷ ಆದಮೇಲೆ ಅಣ್ಣ ಥಿಯೇಟ್ರ್ ಮೇಲೆ ಸ್ಕ್ರೀನಲ್ಲಿ ಬರ್ತಾ ಇರೋದು. ಸೊ ಸ್ಟಾಪ್ ಮಾಡೋದಕ್ಕಾಗಲ್ಲ, ಬಟ್ ಆ ಮಿನಿಮಮಲ್ಲಾಗಿ ಶೂಟ್ ಮಾಡಿಕೊಂಡು ಅವ್ರು ಫೋನಲ್ಲೇ ಇಟ್ಕೊಂಡ್ರೆ ಸಾಕದು. ಒಂದು ಡೈಲಾಗು, ಮ್ಯಾಕ್ಸ್ ಜೊತೆ ಮಾತಾಡೋರು ಮ್ಯಾಕ್ಸಿಮಮ್ ಸೈಲೆನ್ಸ್ ಆಗಿರ್ಬೇಕು. ಎಷ್ಟು ಸೈಲೆನ್ಸ್ ಫೀಲ್ ಇತ್ತು ಅಂತ ಥಿಯೇಟ್ರಲ್ಲಿ ಆ ಒಂದು ಡೈಲಾಗ್ ಹೇಳ್ಬೇಕಾರೆ? ಮ್ಯಾಕ್ಸ್ ಜೊತೆ ಮಾತಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಬೇಕು, ಬಟ್ ಮ್ಯಾಕ್ಸ್ ಸಿನಿಮಾ ನೋಡಾದ್ಮೇಲೆ ಮ್ಯಾಕ್ಸಿಮಮ್ ವೈಲೆನ್ಸ್ ಇರಬೇಕು, ಮ್ಯಾಕ್ಸಿಮಮ್ ನಾಯ್ಸ್ ಇರಬೇಕು. ಸೊ ಆ ನಾಯ್ಸ್ ನಡೀತಾ ಇದೆ, ಇದು ಭರ್ಜರಿಯಾಗಿ ನಾಯ್ಸ್ ನಡೀತಾನೆ ಇರುತ್ತೆ. ಬ್ಲಾಕ್ ಬಸ್ಟರ್ ಹಿಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಫೈನಲ್ ವರ್ಡ್ ಸುದೀಪ್ ಅಣ್ಣಂಗೆ. ತುಂಬ ಖುಷಿ ಆಯಿತು, ಥ್ಯಾಂಕ್ ಯು. ಫ್ಯಾನ್ಸ್ ಪರವಾಗಿ ನೀವು ಗಮನ ಕೊಟ್ಟು ಪ್ರಾಮಿಸ್ ಮಾಡಿದ ರೀತಿ ಚಿತ್ರದುರ್ಗದಲ್ಲಿ ಈವೆಂಟ್ ಮಾಡಿದ್ರಿ, ಪ್ರಾಮಿಸ್ ಮಾಡಿದ ರೀತಿ ಮಾಸ್ ಸಿನಿಮಾ ಕೊಟ್ರಿ, ಪ್ರಾಮಿಸ್ ಮಾಡಿದ ರೀತಿಯಲ್ಲಿ ಫ್ಯಾನ್ಸ್ನ ಖುಷಿ ಪಡಿಸಿದ್ದೀರಾ. ಥ್ಯಾಂಕ್ ಯು. ಇದೇ ರೀತಿ ನಿಮ್ಮ ಸಿನಿಮಾ ಜರ್ನಿನಲ್ಲಿ ಫ್ಯಾನ್ಸ್ಗೆ ಖುಷಿ ಪಡುವಂಥ ಸಿನಿಮಾ ಬರ್ತಾನೆ ಇರಲಿ ಅವಾಗವಾಗ. ಥ್ಯಾಂಕ್ ಯು ಮಚ್. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಪ್ರದೀಪ್ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.